ನಮಸ್ತೆ ಎಲ್ಲರಿಗೂ, ಎಲ್ಲ ಬಂದ. ಸೊ ಬಾಯ್ಸ್, ಇನ್ನೊಂದು ಹೊಸ ಎಕ್ಸ್ಪ್ಲನೇಷನ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಆಕ್ಚುಲಿ ಚೆನ್ನಾಗಿ. ಸೊ ತಮ್ನೆಲ್ ನೋಡಿ ಇರ್ತೀರಾ. ಎಸ್, ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸೋಲೋ ಲೆವೆಲಿಂಗ್ ಎಪಿಸೋಡ್ 9 ಇನ್ ಕನ್ನಡ. ಫೈನಲಿ ಕ್ಯಾಚ್ ಅಪ್ ಮಾಡಿದೆ. ಎಸ್, ಲ್ಯಾಟ್ರಿ. ಸೊ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಮಾತ್ರ ಸೂಪರ್. ಎಪಿಸೋಡ್ 9 ಎಪಿಸೋಡ್ 8 ಎಂಡಿಂಗ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಜಿನು ಬರಾನ್ ಸಾಯಿಸಿದ್ಮೇಲೆ ಅವನಿಗೆ ಎಲೆಕ್ಸಿರ್ ಆಫ್ ಲೈಫ್ ಸಿಗುತ್ತೆ, ಆದ್ರೆ ಅಮೃತ. ನೆಕ್ಸ್ಟ್ ಇಲ್ಲಿ ಜಿನು ಡ್ರ್ಯಾಗನ್ ನ ಶ್ಯಾಡೋ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ. ಇಲ್ಲಿ ಹುಡುಗಿ ಒಂದು ಫುಲ್ ಖುಷಿಯಾಗಿ ಹೋಗಿದ್ಲು. ನೆಕ್ಸ್ಟ್ ಇಲ್ಲಿ ಜಿನು ಯೋಚನೆ ಮಾಡ್ತಿದ್ದ, ಅವನಿಗೆ ಇಲ್ಲಿ ಒಂದು ಸ್ಟೋನ್ ಸಿಗುತ್ತೆ. ಆ ಸ್ಟೋನ್ ಇಂದ ಅವನಿಗೊಂದು ಪವರ್ ಸಿಕ್ತು, ಶ್ಯಾಡೋ ಎಕ್ಸ್ಚೇಂಜ್ ಇಂದು, ಅಂದ್ರೆ ಟೆಲಿಪೋರ್ಟೇಷನ್ ಅಂತ ಹೇಳಿ ತಿಳ್ಕೊಳ್ರಿ. ಅವ್ನ್ ಟೆಲಿಪೋರ್ಟ್ ಆಗಿ ಅವ್ನ ಮನೆಗೆ ಹೋಗ್ತಾನೆ. ನೆಕ್ಸ್ಟ್ ಇಲ್ಲಿ ಜೇಜೋ ಐಲ್ಯಾಂಡ್ ರೈಡ್ ಹೋಗಕ್ಕೆ ಇಲ್ಲಿ ಏನ್ ಜೋರಾಗಿ ತಯಾರಿ ನಡೀತಿದೆ. ಅವರೆಲ್ಲ ಪ್ಲಾನ್ ಮಾಡ್ತಿದ್ರು ಹಂಟರ್ಸ್ ನೆಲ್ಲ ಒಂದ್ ಸೈಡ್ ಹಾಕಿ ಅವರೆಲ್ಲ ಗುದ್ದಾಡ್ತಾ ಇರ್ಬೇಕಾದ್ರೆ ಬೇರೆ ಒಂದ್ ಟೀಮು ಆ ಗುಹೆ ಒಳಗೂ ಆ ರಾಣಿ ಅಂಟ್ ನ ಸಾಯ್ಸಕ್ಕೆ. ಇಲ್ಲಿ ಬೇಕ್ ಅವ್ನ ಹಳೆ ಸ್ಟೂಡೆಂಟ್ ಜೊತೆ ಮಾತಾಡ್ತಿದ್ದ. ಹೇಗೆ 3 ರೈಡ್ ಹಿಂದೆ ಹೋಗ್ತಾ ಇರ್ಬೇಕಾದ್ರೆ ಅವನ ಜನ ಎಲ್ಲ ಸತ್ತೋಗಿದ್ರು, ಪ್ರೊಟೆಕ್ಟ್ ಮಾಡ್ತಾ ಮಾಡ್ತಾ ಈಗ ಅವನು ಸತ್ತೋಗಿರೋ ಜನಕ್ಕೆ ರಿವೆಂಜ್ ತಗಂತಾನೆ ಹೋಗಿ ಯುದ್ಧ ಮಾಡಿ. ನಿಜವಾಗ್ಲೂ ಈ ಆರ್ಕ್ ಮಾತ್ರ ಪೀಕ್ ಆರ್ಕ್. ನೀವು ನೋಡಿದ್ರೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಮುಂದಿನ ಬರೋ ಎಪಿಸೋಡ್ ಗಳೆಲ್ಲ ಬರೀ ಗೂಸ್ ಬಂಪ್ಸ್ ಬರ್ತಾನೆ ಹೋಗುತ್ತೆ. ಈಗ ಹಂಗೀತೆ ಇದು ಈ ಆರ್ಕ್, ಜೇಜೋ ಐಲ್ಯಾಂಡ್ ಆರ್ಕ್ ಬರ್ದಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸಂಘ ಅವನು ಅವ್ರ ಅಮ್ಮನ ಹತ್ರ ಹೋಗ್ತಾನೆ. ಅವನಿಲ್ಲಿ ಪಾಪ ಫುಲ್ ಎಮೋಷನಲ್ ಆಗೋದ ಅವ್ರ ಅಮ್ಮನ್ ನೋಡಿ. ಅವನು ಅವ್ರ ಅಮ್ಮನ್ ನೋಡ್ತಾನೆ ಹಿಂದಿನೊಂದು ಘಟನೆ ಜ್ಞಾಪಿಸ್ಕೊಂತಾನೆ. ಹೇಗ ಅವ್ರ ಅಮ್ಮ ಅವನ ಮೇಲೆ ಬೀಳ್ತಿದ್ ಬಿಸಿನೀರನ್ನ ತನ್ನ ಮೇಲೆ ಹಾಕೊಂಡು ಜಿನ್ವನ್ನ ಪ್ರೊಟೆಕ್ಟ್ ಮಾಡಿರೋ. ಸಂಘ ಇಲ್ಲಿ ಲೇಟ್ ಮಾಡದೆ ಎಲೆಕ್ಸಿರ್ ಆಫ್ ಲೈಫ್ ಅವ್ರ ಅಮ್ಮನ್ ಬಾಯಿಗೆ ಹಾಕ್ತಾನೆ. ಔಷಧಿ ಹಾಕ್ತಾ ಇರ್ಬೇಕಾದ್ರೆ ಅವ್ನ ಕೈ ಶೇಕ್ ಆಗ್ತಿದ್ವು. ಇದರಿಂದ ನಮ್ಮ ಅಮ್ಮ ಸರಿ ಹೋಗ್ತಾರ ಇಲ್ವಾ ಅಂತ ಹೇಳಿ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಗೆ ಅವ್ರ ಅಮ್ಮ ಇಲ್ಲಿ ರಿಕವರ್ ಆಗ್ತಾರೆ. ಜಿನ್ವು ಪಾಪ ಫುಲ್ ಎಮೋಷನಲ್ ಆಗೋದ. ಪಾಪ ಅಮ್ಮಂಗೆ ಮಗನ್ ಫೀಲಿಂಗ್ ನಿಮ್ಗೂ ಸಹ ಅರ್ಥ ಆಗ್ಬೋದು. ಅವ್ನ್ ಪಾಪ ಇಲ್ಲಿ ರಾತ್ರಿ ಎಲ್ಲ ಎದ್ದು ಅವ್ರ ಅಮ್ಮ ಎದ್ದಳದನ್ನೇ ಕಾಯ್ತಾ ಇದ್ದ. ಆಗ್ಲೇ ಅವ್ನ್ ಬೆಳಕರ್ದಾಗ ನೋಡ್ತಾನೆ ಅವ್ರ ಅಮ್ಮ ಇಲ್ಲಿ ಎದ್ದಿದ್ದಾರೆ. ಅವ್ರಮ್ಮ ಎದ್ದಿದ ತಕ್ಷಣ ಕೇಳಿರೋ ಪಾಪ ಜಿನ್ವು, ನಾನು ಎಷ್ಟು ವರ್ಷದಿಂದ ಇಲ್ಲಿ ಮಲ್ಕೊಂಡಿದ್ದೆ. ಅದಕ್ಕೆ ಜಿನ್ವು ಇಲ್ಲಿ ಫುಲ್ ಎಮೋಷನಲ್ ಆಗಿ ಅಳ್ತಾ ಹೇಳ್ದ 4 ವರ್ಷದಿಂದ. ಈ ಸೀನ್ ಮಾತ್ರ ತುಂಬಾ ಎಮೋಷನಲ್ ಆಗಿತ್ತು. ಅದೇ ಜಾಸ್ತಿ ದಿನ ಆದ್ಮೇಲೆ ಅಮ್ಮ ಮನೆಗೆ ಹೋದಾಗ ಹೇಳ್ತಾಳಲ್ಲ, ಹೆಂಗಿದ್ಯಾ ಪಾಪ, ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದ್ಯಲ್ಲೋ ಅಂತೇಳಿ ಅದೇ ಡೈಲಾಗ್ ಅವ್ರ ಅಮ್ಮನ ಸಹ ಹೇಳ್ತಾರೆ ಇಲ್ಲಿ. ಆದ್ರೆ ಈ ಸೀನು ಎಷ್ಟು ಜನಕ್ಕೆ ನಿಜವಾಗ್ಲೂ ಇಷ್ಟ ಆಗಿಲ್ವಂತೆ. ಅವರೆಲ್ಲ ಡಿಸ್ಲೈಕ್ ಕೊಟ್ಟಿದ್ದಾರೆ ಈ ಸೀನ್. ಬ್ರೋ, ನಿಜವಾಗ್ಲೂ ಫೈಟ್ ನೋಡಿ 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 ಎಮೋಷನಲ್ ಸೀನ್ ಬೆಲೆನೇ ಗೊತ್ತಾಗ್ತಿಲ್ಲ ನಿಮಗೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಜವಾಗ್ಲೂ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ಅವ್ರ ಬಗ್ಗೆ ಏನ್ ಮಾತಾಡೋದು ಬಿಡ್ರಿ, ಅದ್ರ ನಿಮಗೆ ಅರ್ಥ ಆಗ್ಬೋದು, ನೀವು ಅರ್ಥ ಮಾಡ್ತಿರ್ತೀರ, ನಂಗೆ ಗೊತ್ತು. ನೆಕ್ಸ್ಟ್ ಇದನ್ನ ಕೇಳಿ ನಿಜವಾಗ್ಲೂ ಡಾಕ್ಟರ್ ಶಾಕ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಜಿನಾನು ಸಹ ಬರ್ತಾಳೆ. ಫುಲ್ ಎಮೋಷನಲ್ ಆಗಿ ಅವಳು ಸಹ ಅಳ್ತಾಳೆ. ನೆಕ್ಸ್ಟ್ ಈ ಸೀನ್ ಎಲ್ಲ ಆದ್ಮೇಲೆ ಇಲ್ಲಿ ಗೋಗುನಿ ಪೂರ ವರ್ಲ್ಡ್ ಗೆ ಅನೌನ್ಸ್ ಮಾಡ್ತಾರೆ, ನಾವು 4th ಜೇಜೋ ಐಲ್ಯಾಂಡ್ ರೈಡ್ ಮಿಷನ್ ಮಾಡ್ತಿದ್ವಿ ಅಂತ. ಹಾಗೆ ಎಲ್ಲ ನೇಷನ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತಾನು ಸಹ. ನೆಕ್ಸ್ಟ್ ಸಂಗಿಲ್ಲಿ ಅವ್ರ ಅಮ್ಮನ ಮನೆಗೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಮನೆ ಪರಿಸ್ಥಿತಿ ನಿಜವಾಗ್ಲೂ ಕಸದ ಬುಟ್ಟಿ ಆಗೋಗಿದೆ ಮನೆ. ಈ ಅವಸ್ಥೆ ಆಗಿರೋದು ಯಾರಿಂದ? ಎಸ್, ಯು ಆರ್ ರೈಟ್, ಜಿನ್ವು ತಂಗಿಯಿಂದವ. ಬ್ಯಾಚುಲರ್ಸ್ ಎಲ್ಲ ರಿಲೇಟ್ ಆಗ್ತೀರಾ. ರೂಮ್ ಹೆಂಗಿದ್ರೇನು ನಿದ್ದೆ ಬಂದ್ರೆ ಸರ್. ನೆಕ್ಸ್ಟ್ ಇಲ್ಲಿ ಅವರೆಲ್ಲ ಕ್ಲೀನ್ ಮಾಡ್ತಾರೆ. ಅವ್ರ ಅಮ್ಮ ಇಲ್ಲಿ ಗಂಡನ ಫೋಟೋ ನೋಡ್ತಾನೆ ಇರ್ತಾಳೆ. ಅವ್ಳು ಕೇಳ್ತಾಳೆ, ಸಂಗಿ ನಿಮ್ಮ ಅಪ್ಪ ಏನಾದ್ರು ಮೆಸೇಜ್ ಕೊಟ್ಟಿದಾರ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನಾವು ಒಬ್ಬ ಹಂಟರ್ ನ ನೋಡ್ತೀವಿ, ಥಾಮಸ್. ಅಂದ್ರೆ ಇವನೊಬ್ಬ ಟಾಪ್ ಹಂಟರ್. ಅವನು ಈ ರೈಡಿಗೆ ಬರ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಜಿಂಚುಲ್ ಹೇಳ್ತಾನೆ ಗೋಗುನಿಗೆ. ನೆಕ್ಸ್ಟ್ ಇಲ್ಲಿ ಗೋಗುನಿ ಸಂಘನ ಕರೆಸಿ ಅವ್ರ ಪ್ಲಾನ್ ಎಲ್ಲ ಹೇಳ್ತಿರ್ತಾನೆ. ನೆಕ್ಸ್ಟ್ ಅವ್ನು ಹೇಳ್ತಾನೆ, ನಿನ್ ಸಹಾಯ ರೈಡಿಗೆ ಬೇಕು ಅಂತ ಹೇಳಿ. ನೆಕ್ಸ್ಟ್ ಅವನು ಎಸ್ ರ್ಯಾಂಕ್ ಟ್ರೈನಿಂಗ್ ಆಲ್ಗೂ ಸಹ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನಾವು ನೋಡ್ತೀವಿ ಬೇಕ್, ಚೊಂಗ್ಜೋ ಇನ್ನು, ಚಾಯ್ ಇನ್ನು ಅಂಡ್ ಮೆನಿ ಮೋರ್ ಅದರ್ ಹಂಟರ್ಸ್. ಇಲ್ಲಿ ಅದೇ ನೇಷನ್ ಎಲ್ಲ ಸಪೋರ್ಟ್ ಮಾಡ್ತಿದ್ದೇವೆ ಅಂತ ಹೇಳಿ ಹೇಳಿದ್ನಲ್ಲ. ಇಲ್ಲಿ ಜಪಾನ್ ನ 10 ಎಸ್ ರ್ಯಾಂಕ್ ಹಂಟರ್ಸ್ ಬರ್ತಾರೆ. ಆ ಜಪಾನ್ ಲೀಡರ್ ಸಂಜಿನು ನೋಡಿ ಅವನಿಗೆ ಒಂಚೂರು ಆಡ್ ಫೀಲಿಂಗ್ ಆಗುತ್ತೆ. ಇಲ್ಲೊಂದು ಸಣ್ಣ ಜಗಳನು ಸಹ ಆಗೋಗುತ್ತೆ, ನಾವು ಸ್ಟ್ರಾಂಗ್ ಇದೀವಿ ಅಂತ ಹೇಳಿ. ಆಗ್ಲೇ ಅವರೆಲ್ಲ ಡಿಸೈಡ್ ಮಾಡ್ತಾರೆ, ಸರಿ ಯಾರು ಸ್ಟ್ರಾಂಗ್ ಇದ್ದಾರೆ ನೋಡೋಣ ರೆಡಿ ಅಂತ ಹೇಳಿ. ಅವ್ರು ಇಲ್ಲಿ ಟೀಮ್ ಬ್ಯಾಟಲ್ ಮಾಡಕ್ಕೆ ಅಂತ ಹೇಳಿ ತಯಾರಿ ಆಗ್ತಾರೆ. ಆಗ್ಲೇ ಎಪಿಸೋಡ್ 9 ಅಲ್ಲಿಗೆ ಎಂಡು ಅಷ್ಟೇ. ಇನ್ನ ಎಪಿಸೋಡ್ 10 ನೋಡಕ್ಕಂತೂ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಎಪಿಸೋಡ್ 10 ಮಾತ್ರ ಫುಲ್ ಹೈಪ್. ಈ ಎಪಿಸೋಡ್ ಮಾತ್ರ ಸೂಪರ್ ಆಗಿತ್ತು, ಎಮೋಷನಲ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಇಷ್ಟ ಆಗೇ ಇರುತ್ತೆ. ಅಮ್ಮನ್ ಪ್ರೀತಿ ಯಾರಿಗ ಇಷ್ಟ ಆಗಲ್ಲ. ಈ ಎಪಿಸೋಡ್ ನಿಜವಾಗ್ಲೂ ಬ್ಯೂಟಿಫುಲ್. ನೀವು ಎಂಜಾಯ್ ಮಾಡಿರ್ತೀರಾ. ಸೊ ಈ ವಿಡಿಯೋ ಹೇಗೆ ಅನಿಸ್ತು, ಈ ಎಪಿಸೋಡ್ ಹೇಗೆ ಅನಿಸ್ತು ಹೇಳಿ ಕಮೆಂಟ್ ಸೆಕ್ಷನ್ ಗೆ. ಈ ವಿಡಿಯೋ ಇಷ್ಟೇನೆ. ಸಿಗೋಣ ಇನ್ನ ನೆಕ್ಸ್ಟ್ ವಿಡಿಯೋದಾಗೆ. ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ಲೈಕ್ ಮಾಡ್ರಿ. ಯಾಕೆ ಸಪೋರ್ಟ್ ಮಾಡಲ್ಲ? ಯಾಕೆ ಪ್ಲೀಸ್? ವಿಡಿಯೋ ನೋಡ್ತೀರಾ ಹಂಗೆ ಹೋಗ್ಬಿಡ್ತೀರಾ ಯಾಕೆ ಅಂತ ಹೇಳಿ. ವಿಡಿಯೋ ಚೆನ್ನಾಗಿ ಅನಿಸ್ತಿಲ್ವಾ? ವಿಡಿಯೋ ಸೂಪರ್ ಆಗಿರ್ತಾನೆ, ಸಪೋರ್ಟ್ ಮಾಡಿ ಬ್ರೋ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗೆ. ಟಡಾ. ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? you